ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ತಳ ಸಮುದಾಯಗಳ ಬಹುದಿನದ ಬೇಡಿಕೆಯಾದ ಎಜೆ ಸದಾಶಿವ ಆಯೋಗ ವರದಿ ಜಾರಿಗೊಳಿಸುವಂತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಉದ್ಯಾನವನದಲ್ಲಿ ಇಂದು ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಮಾದಿಗ ತಂಡೂರ ರಾಜ್ಯಾಧ್ಯಕ್ಷರು ಆದ ಶಂಕರಪ್ಪನವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಹಗಲಿರುಳು ಇರಲಿ ನಮಗೆ ನಿಮ್ಮ ನೆರಳು, ಇದೋ ನಿಮಗೆ ನಮ್ಮ ಈ ಸಲಾಮುಗಳು. ಹಗಲಿರುಳು ಇರಲಿ ನಮಗೆ ನಿಮ್ಮ ನೆರಳು. ಜಯ ಜಯ ಹೇ ಸ್ವಾಭಿಮಾನಿಗಳೇ, ನಿಲ್ಸಲಾಂ ಸಮರ ಸಿಂಹಗಳೇ. ಜಯ ಜಯ ಹೇ ಸ್ವಾಭಿಮಾನಿಗಳೇ, ನಿಲ್ಸಲಾಂ ಸಮರ ಸಿಂಹಗಳೇ. ಇತಿಹಾಸಕ್ಕೆ ಹೊಸ ತಿಲಕವ ತಿದ್ದಿದವೋ ವೀರರೇ, ಅಮರರಾದ ಶೂರರೇ. ಇತಿಹಾಸಕ್ಕೆ ತಿದ್ದಿದವೋ ವೀರರೇ, ಅಮರರಾದ ಶೂರರೇ. ಇದೋ ನಿಮಗೆ ನಮ್ಮ ಈ ಸಲಾಮುಗಳು, ಹಗಲಿರುಳು ಇರಲಿ ನಮಗೆ ನಿಮ್ಮ ನೆರಳು. ಇದೋ ನಿಮಗೆ ನಮ್ಮ ಈ ಸಲಾಮುಗಳು, ಹಗಲಿರುಳು ಇರಲಿ ನಮಗೆ ನಿಮ್ಮ ನೆರಳು. ಜಯ ಜಯ ಹೇ ಸ್ವಾಭಿಮಾನಿಗಳೇ, ನಿಲ್ಸಲಾಂ ಸಮರ ಸಿಂಹಗಳೇ. ಸಚಿವ ಅಂಬೋನೇನು ಪವಾಡ ಪುರುಷ ಅಲ್ಲ ಕೇಳು, ಸಚಿವ ಅಂದೋನು ಮತಗಳಿಂದ ಎದ್ದೋನು ಕೇಳು. ಇನ್ನು 5 ನಿಮಿಷ ಟೈಮ್ ಕೊಡ್ತೀವಿ, ಬರ್ದೇ ಹೋದ್ರೆ ನಿನಗಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಟುಕಬಾರ್ದ. ಆವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಟುಕಬಾರ್ದ. ಹೊಟ್ಟೆಯ ನೋವು ಬಂದು ಹಟ್ಟಿಯ ಹಿಡಿಯಬಾರ್ದ, ನಾಗರ ಸೆಲೆಯು ಬಂದು ನರಳಾಡಿ ಸಾಯಬಾರ್ದ. ಕಳ್ಳ ನೀನ್ ಸಾಯ ಬಡಿಯ ಬೇಕಾದ್ರೆ ಬಂದು ಕೂರು. ತಂದನ್ನ ತಾರಾನ, ತಂದನ್ನ ತಾರಾನ, ತಂದನ್ನ ತಾರಾನ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಮಾನ್ಯ ಕಾನೂನು ಸಚಿವರು ಆದ ಎಚ್ಕೆ ಪಾಟೀಲ್ ಎಜೆ ಸದಾಶಿವ ಆಯೋಗ ವರದಿಯನ್ನು ಅತಿ ಶೀಘ್ರದಲ್ಲೇ ಜಾರಿಗೊಳಿಸುತ್ತೇವೆಂದು ಭರವಸೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ಸಂಘಟನೆಯ ಪ್ರಮುಖರು ಆದ ಶ್ರೀರಾಮು ನರಸಪ್ಪ, ಕೋರ್ಟ್ ವಕೀಲರು ಆದ ಅರುಣ್ ಕುಮಾರ್ ಸೇರಿ ಮಾಜಿ ಶಾಸಕರು, ದಲಿತ ಪರ ಒಕ್ಕೂಟದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಈ ಸಮುದಾಯದ ವಿದ್ಯಾರ್ಥಿಗಳು ಮತ್ತು ನೌಕರರಿಗೆ ಅವ್ರ ತಲೆ ಮೇಲೆ ಚಪ್ಪಡಿ ಕಲ್ಲಾಕುವಂತಹ ಕ್ರಿಮಿನಲ್ ಕೆಲಸಕ್ಕೆ ಏನಾದರೂ ಕೈ ಇಟ್ಟರೆ ನಾನು ಇದೇ ಹಾರ್ಷಾದ ಪದಗಳನ್ನ ಉಪಯೋಗಿಸಿದ್ದೆ. ನೀವು ನಿಮ್ಮ ಅಪ್ಪನ ಮಕ್ಕಳಾಗಿದ್ರೆ ರಸ್ತೆಗೆ ಓಡಾಡ್ಬಿಟ್ಟು ನಾನು ನೋಡ್ತೀನಿ ಎಂದಿದ್ದೆ. ಆ ಮಾತಿಗೆ ನಾನು ಈಗಲೂ ಬದ್ಧ. ನಾನು ಆಡಿದ ಮಾತಿಗೇನು ಕ್ಷಮೆ ಕೇಳುವಂಥದ್ದಲ್ಲ, ಈಗಲೂ ಬದ್ಧ. ಆದ್ರೆ ನಮ್ಮ ಹೋರಾಟ ಪ್ರಾರಂಭವಾದ ಕೇವಲ 4-5 ದಿವಸಗಳಲ್ಲಿ ನಾವು ಬ್ಯಾಕ್ಲಾಗ್ ಅನ್ನ ತುಂಬುತ್ತಾ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಅದು ಈ ಪಾದಯಾತ್ರೆಗೆ ದಕ್ಕಿದಂತಹ ಮೊದಲನೇ ಗೆಲುವು. ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ನಮ್ಮ ಲಾಯರ್ಗಳಿಗೆ ಅರ್ಥ ಆಗುತ್ತೆ. ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ. ನ್ಯಾಯ ವಿಳಂಬನೆ ಇದೆಯಲ್ಲ, ಅದು ನ್ಯಾಯ ನಿರಾಕರಣೆಯ ಒಂದು ತಂತ್ರ. ಆ ಕೆಲಸವನ್ನ 2004ರಿಂದ ಇಲ್ಲಿವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಎಲ್ಲ ಪಕ್ಷದ ಸರ್ಕಾರಗಳು ಮಾಡ್ಕೊಂಡು ಬಂದಿವೆ. ಸಿದ್ದರಾಮಯ್ಯ ಸಮಾಜವನ್ನು ಮೋಸ ಮಾಡ್ತಾ ಇದ್ದಾರೆ. ನಾನು ಸಿದ್ದರಾಮಯ್ಯರಿಗೆ ಹೇಳಿದೆ, ನೀವೇನಾದರೂ ಸಾಮಾಜಿಕ ನ್ಯಾಯದ ಮೊದಲನೇ ಭಾಗ ಏನಾದರೂ ಇದ್ರೆ ಮೀಸಲಾತಿಯ ವರ್ಗೀಕರಣ. ಮೀಸಲಾತಿ ವರ್ಗೀಕರಣ ಮಾಡಿದರೆ ಇನ್ಯಾವ ಸಾಮಾಜಿಕ ನ್ಯಾಯ ಹೇಳ್ತೀರಿ ಸ್ವಾಮಿ? ಆ ಕಾರಣದಿಂದ ಮೀಸಲಾತಿ ವರ್ಗೀಕರಣ ಆಗಲೇಬೇಕು. ಮೀಸಲಾತಿ ವರ್ಗೀಕರಣ ಆಗುವವರೆಗೂ ಹೋರಾಟ ನಿರಂತರವಾಗಿ ನಡೀತದೆ. ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಮತ್ತೆ ಯಾರೇ ವರ್ಗೀಕರಣಕ್ಕೆ ಹೋರಾಟ ಮಾಡಿದ್ರೆ ಆ ಹೋರಾಟದಲ್ಲಿ ನಾವು ನಿಮ್ಗೆ ಜೀವವನ್ನು ಕೊಡ್ತೇವೆ, ಪ್ರಾಣವನ್ನು ಕೊಡ್ತೇವೆ, ಎಂತಹ ತ್ಯಾಗ ಬಲಿದಾನಕ್ಕೂ ಸಿದ್ಧರಾಗಿದ್ದೇವೆ. ದಲಿತ ಸಂಘಟನೆ ಇರ್ತಕ್ಕಂಥ ನಮ್ಮ ಸಮಾಜದ ಬಂಧುಗಳು ನೇರವಾಗಿ ಹೇಳ್ತೀನಿ, ವಲಯ ಬಂಧುಗಳು ಅದು ಅನ್ಸೈಂಟಿಫಿಕ್ ಅಂತ ಹೇಳಿದ್ರು. ಬೇರೆಯವ್ರು ಯಾರು ಹೇಳಿಲ್ಲ, ಬೇರೆ ಯಾರು ಹೇಳಿಲ್ಲ, ಅದು ಅನ್ಸೈಂಟಿಫಿಕ್ ಅಂತ ಹೇಳಿದ್ರು. ಅನ್ಸೈಂಟಿಫಿಕ್ ತಾನೇ, ಅದು ಕ್ಯಾನ್ಸಲ್ ಮಾಡ್ರಿ, ರದ್ದು ಮಾಡ್ರಿ ಅಷ್ಟೇ. ಅನ್ಸೈಂಟಿಫಿಕ್ ಯಾಕೆ ಮಾಡ್ಕೊಳ್ತೀರಾ ಅಂತೇಳಿ ಅದು ಅನ್ಸೈಂಟಿಫಿಕ್ ರದ್ದು ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಬ್ಯಾಕ್ವರ್ಡಲ್ಲಿದ್ದಂಥ ಬೇಡ್ರ ತಗೊಂಬಂದು ST ಮಾಡಿದ್ರು. ಬ್ಯಾಕ್ವರ್ಡಲ್ಲಿದ್ದಂಥ ಲಂಬಾಣಿ ಕೊರಚೆ ಕೊರಮನ ಉತ್ತರ ಕರ್ನಾಟಕ, ಬಾಂಬೆ ಕರ್ನಾಟಕ ತಂದು SCಗೆ ಸೇರಿಸಿದ್ರು. ಇದು ರದ್ದು ಮಾಡಿದ್ರೆ ಅವ್ರು ವಾಪಸ್ ಹೋಗ್ಬಿಡ್ತಾರಲ್ಲ, ಅವ್ರು ಸುಮ್ಗಿರ್ತಾರ. ಅದಕ್ಕೋಸ್ಕರಾಗಿ ಕಣ್ಣೊರ್ಸೋದಕ್ಕೆ
ಒಂದು ಕಮಿಷನ್ ಹಾಕಿದ್ರು. ಆ ಕಮಿಷನ್ ಮುಖಾಂತರ ನಾವೆಲ್ಲ ಬಂದು ಬನ್ನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಕೊಡುಗೆ ಅವ್ರನ್ನ ಬಿಟ್ಟು ಬದುಕಲಿಕ್ಕೆ ಸಾಧ್ಯತೆ ಇಲ್ಲ. ಮಾದಿಗರಾಗಲಿ ಇನ್ನೊಬ್ಬರಾಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ, ಅವರ ಹೇಳಿಕೆಗಳನ್ನ, ಅವರನ್ನ ಬಿಟ್ಟು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯತೆ ಇಲ್ಲ ಎಂಬ ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ವಿಚಾರನ ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾನು ಕೇಳ್ತಾ ಇದ್ದೀನಿ, ದಲಿತ ಸಂಘದಲ್ಲಿರುವಂತ 10 ಹಲವಾರು ಗೆಳೆಯರಿದ್ದಾರೆ. ಇವತ್ತು ನಾಯಕತ್ವವನ್ನು ನಿಮಗೆ ಕೊಟ್ಟಿವಿ. ರಾಜ್ಯದಲ್ಲಿ ರಾಜ್ಯ ಸಂಚಾಲಕರು ನೀವಾದ್ರಿ. 10 ಬಣಗಳಿದ್ರು ಕೂಡ ನೀವೇ ಸಂಚಾಲಕರು, 20 ಬಣಗಳಿದ್ರು ಕೂಡ ನೀವೇ ಸಂಚಾಲಕರು. ಆದ್ರೆ ಇವತ್ತು ಮಾದಿಗರಿಗೆ ನಾಯಕತ್ವ ಕೊಟ್ಟು ಈ ರಾಜ್ಯದಲ್ಲಿ ಸಂಚಾಲಕರನ್ನಾಗಿ, ನಿಮ್ಮನ್ನ ನಾಯಕರನ್ನಾಗಿ ಗುರುತಿಸಿ ನಿಮಗೆ ಬೆಂಬಲ ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಕಾರ್ಯಕರ್ತರು ದಲಿತ ಸಂಘ ಸಭೆಯಲ್ಲಿ, ಅದು ಮಾದಿಗರು ಎಂಬ ಸತ್ಯವನ್ನು ಕೂಡ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಒಳ ಮೀಸಲಾತಿ ಬಗ್ಗೆ ಇತರ ಸಮುದಾಯದವರ ಗಟ್ಟಿ ಧ್ವನಿ ಆದರೆ ಇದ್ರೆ ಅದು ನಂದ ಅನ್ನು ತಿಳ್ಕೊಡ್ರಿ. ಹಂಗಾಗಿನೇ ಒಳ ಮೀಸಲಾತಿ ಯಾರು ಬೆಂಬಲಿಸ್ತಾರ, ಯಾರು ಬಯಸ್ತಾರ, ಅವರೆಲ್ಲರೂ ನನಗೆ ಆ ಜೋಗಣ್ಣ ಅವರ ಕಾಲದಿಂದ ಹಿಡ್ಕೊಂಡು ಪುಟ್ಟದಾಸ್ ಅವರವರೆಗೆ, ಅವರು ಸುಧಾಮದಾಸನವರೆಗೂ ಹಿಡ್ಕೊಂಡು, ನಮ್ಮ ಬಳ್ಳಾರಿ ಮಾಸ್ತರ್ನ ಹಿಡ್ಕೊಂಡು ಎಲ್ಲರೂ ನಮ್ಮ ಕೈ ಬಲಪಡಿಸ್ತಿದ್ದಾರೆ. ಇದು ವಾಸ್ತವಿಕ ಸ್ಥಿತಿ. A.J. Sadashiva Commission of Inquiry was constituted to ascertain the status of the scheduled caste SCs in the state. However, the Cabinet Subcommittee has recommended as per Para 1. Sir, I am stressing this. However, the Cabinet Subcommittee has recommended as per Para 1, which includes the issues dealt by the A.J. Sadashiva Commission, and the Cabinet has approved the Cabinet Subcommittee recommendations. Adadmele, hence the recommendation of A.J. Sadashiva Commission is no more relevant. Therefore, hereby the A.J. Sadashiva Commission report is closed. ನಿಮಗೆ ಗೊತ್ತಿರಲಿ, ನಮ್ಮ ವಿರೋಧಿಗಳು ಏನು ಹೇಳ್ತಾ ಇದ್ದಾರೆ, A.J. Sadashiva Commission report closed ಅಂತ ಹೇಳ್ತಾರೆ. ಇದು ಕ್ಲೋಸ್ ಟು ದ ಎಕ್ಸ್ಟೆಂಟ್ ಆಫ್ ಪರ್ಸೆಂಟೇಜ್. A.J. Sadashiva ಕಮಿಷನ್ ನಲ್ಲಿ ಇದ್ದಂಥದ್ದು ಬರೀ 15% ಮಾತ್ರ. ಮಾಧುಸ್ವಾಮಿ ಕಮಿಟಿನಲ್ಲಿ 17%. ಸದಾಶಿವ ಆಯೋಗ ಕಮಿಷನ್ ಇಸ್ ಕ್ಲೋಸ್ಡ್ ವಿತ್ ರೆಸ್ಪೆಕ್ಟ್ ಟು ದ ಪರ್ಸೆಂಟೇಜ್ ಮಾತ್ರ. ನಾವು ಸಾಹೇಬ್ರಿದರೆ ಹೇಳಿ, ನಾವು ಅಡ್ವೊಕೇಟ್ ಆಗಿ ಅಲ್ಪ ಸ್ವಲ್ಪ ತಿಳ್ಕೊಂಡಿದೀವಿ. ವೆನ್ ಯು ಟೇಕ್ ಎ ಕಮಿಷನ್ ರಿಪೋರ್ಟ್ on the basis of said data of the commission report, when you make a new report, ಆ ಕಮಿಷನ್ ಡಾಟಾ ಹೆಂಗ್ ಸತ್ತೋಗುತ್ತೆ? ಸಾಧ್ಯವೇ ಇಲ್ಲ. ನನ್ಗೆ ಗೊತ್ತಿರೋಂತ ಅಲ್ಪ ಜ್ಞಾನದಲ್ಲಿ A.J. Sadashiva ಆಯೋಗ ಇಸ್ ಕ್ಲೋಸ್ಡ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಪರ್ಸೆಂಟೇಜ್ ಹೇಳಿದ್ದಾರೆ ಹೊರತು ಹೌ ಕ್ಯಾನ್ ದ ಡಾಟಾ ಆಫ್ ದ ಕಮಿಷನ್ ಬಿ ಕ್ಲೋಸ್ಡ್? ಇದು ನೀವು ಯಾರೇ ಅಡ್ವೊಕೇಟ್ ನ ಕೇಳಿ, ಮಧ್ಯ ಇರೋಂಥವ್ರು, ಈ ನಮ್ಮ ವಿರೋಧಿಗಳೆಲ್ಲ ಇಲ್ಲಿರೋ ಸಾಕಷ್ಟು ಜನ ವಿದ್ಯಾವಂತರಿದ್ದೀರಾ. ಒಂದು ಕಮಿಷನ್ ಮಾಹಿತಿನ ತಗೊಂಡು ಆ ಕಮಿಷನ್ ಮಾಹಿತಿ ಆಧಾರದ ಮೇಲೆ ಒಂದು ಆದೇಶ ಮಾಡಿಬಿಟ್ಟು ಆ ಕಮಿಷನ್ ಮುಚ್ಚೋಗುತ್ತಾ? ಹೆಂಗ್ರಿ ಮುಚ್ಚೋಗುತ್ತೆ? ಯಾವುದೇ ಕಾರಣಕ್ಕೂ ಆಗಲ್ಲ. ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಹೇಳ್ಕೊಳ್ತಾರೆ. ಆದ್ರೆ ದುರದೃಷ್ಟ ಅಂತ ಹೇಳಿದ್ರೆ 30 ವರ್ಷಗಳಿಂದ ಏನು ಈ ಒಳ ಮೀಸಲಾತಿಗೆ ಹೋರಾಟ ಮಾಡ್ತಾ ಇರುವಂತನ್ನ ಇವ್ರಿಗೆ ಕಣ್ಣು ಕಿವಿ ತೆರೆಸಲಿಲ್ಲ ಅಂತಂದ್ರೆ ಇವರಿಗೆ ಅದು ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಬಂಧುಗಳೇ, ಸಾಕಷ್ಟು ವಿಚಾರಗಳು ಇಲ್ಲಿ ಮಂಡನೆ ಆಗಿರ್ಬೋದು. ಇಷ್ಟೇ ಏನು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ರಾಜ್ಯಕ್ಕೆ ಅಧಿಕಾರ ಕೊಟ್ಟಿದೆ, ನೀವು ಮಾಡಿ ಅಂತ ಹೇಳಿ. ಈಗಾಗಲೇ ತೆಲಂಗಾಣದಲ್ಲಿ ಆ ಪ್ರೋಸೆಸ್ ಅಲ್ಲಿದೆ, ಆಂಧ್ರದಲ್ಲಿ ಪ್ರೋಸೆಸ್ ಅಲ್ಲಿದೆ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.